ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಸದ್ಯ ಪೂರ್ವ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇರೋದ್ರಿಂದ ಅಲ್ಲಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಆದರೆ ಮಳೆ ಅನ್ನೋದು ಯಾವತ್ತಿದ್ರೂ ಕೂಡ ಅದು ಸಂಭ್ರಮ, ಸಮಸ್ಯೆ ಅಲ್ಲ. ಈ ಸಮಸ್ಯೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗ್ತಾ ಇರೋದು ನಮ್ಮ ವ್ಯವಸ್ಥೆ. ಸಂಭ್ರಮಿಸಬೇಕಾದಂಥ ಮಳೆಗಾಲ ಸಮಸ್ಯೆಯಲ್ಲಿ ಮುಕ್ತಾಯ ಆಗ್ತಿದೆ ಅಂತಾದರೆ, ಅಥವಾ ಸಮಸ್ಯೆಯಲ್ಲೇ ಆರಂಭವೂ ಆಗ್ತಿದೆ ಅಂತಾದರೆ, ಅದಕ್ಕೆ ಕಾರಣ ಆಗ್ತಾ ಇರೋದು ನಮ್ಮ ಆಡಳಿತ ವ್ಯವಸ್ಥೆ. ಸದ್ಯ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದೆ. ಕೆಲವು ದಿನಗಳಲ್ಲಿ ರಾಜ್ಯಕ್ಕೆ ಮುಂಗಾರಿನ ಪ್ರವೇಶವೂ ಕೂಡ ಆಗ್ತಿದೆ. ಇಡೀ ರಾಜ್ಯದ ಜನ ಮುಂಗಾರಿನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಕೂಡ. ಆದರೆ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಜ್ಜಾಗಿದೆ? ರಾಜ್ಯ ಸರ್ಕಾರ ಮುಂಗಾರು ಮಳೆಯನ್ನು ಎದುರಿಸೋದಕ್ಕೆ, ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಜ್ಜಾಗಿ ಕೂತಿದೆ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಮುಂಗಾರಿನ ಅಭಿಷೇಕಕ್ಕೆ ದಿನಗಣನೆ ಆರಂಭ ಆಗಿದೆ. ಈಗಿನ ಮಾಹಿತಿಯ ಪ್ರಕಾರ ಜೂನ್ ಮೊದಲ ವಾರ ರಾಜ್ಯಕ್ಕೆ ನೈಋತ್ಯ ಮಾನ್ಸೂನ್ ಪ್ರವೇಶ ಮಾಡುತ್ತೆ. ಸದ್ಯ ರಾಜ್ಯದ ಹಲವೆಡೆ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಪೂರ್ವ ಮುಂಗಾರಿನ ಅಬ್ಬರಕ್ಕೆ ಅಲ್ಲಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಜನ ಕಣ್ಣೀರು ಸುರಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಹಂತಕ್ಕೆ ನಾವು ಸೂಕ್ಷ್ಮವಾಗಿ ನೋಡಿದರೆ, ಪೂರ್ವ ಮುಂಗಾರಿನ ಪರಿಸ್ಥಿತಿಯನ್ನ ಎದುರಿಸೋದಕ್ಕೇನೆ ಸರಿಯಾದಂಥ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿಲ್ಲ ಮತ್ತು ಆಯಾ ಸ್ಥಳೀಯ ಸಂಸ್ಥೆಗಳು ಸರಿಯಾದಂಥ ಸಿದ್ಧತೆಯನ್ನ ಮಾಡಿಕೊಂಡಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ನೀವು ಪ್ರಶ್ನೆ ಕೇಳಬಹುದು, ಮಳೆ ಸಂದರ್ಭದಲ್ಲಿ ಯಾವಾಗಲೂ ಸಮಸ್ಯೆ ಆಗುತ್ತೆ, ಅದನ್ನು ತಡೆಯೋದಕ್ಕಾಗತ್ತಾ ಅನ್ನೋ ಪ್ರಶ್ನೆಯನ್ನು ಸಹಜವಾಗಿ ಕೇಳಬಹುದು. ತಡೆಯೋದಕ್ಕಂತೂ ಆಗಲ್ಲ, ಸಮಸ್ಯೆಯ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಸೊ ಅದು ಯಾವಾಗ ಆಗತ್ತೆ ಅಂತಂದರೆ, ದೂರದೃಷ್ಟಿಯಿಂದ ಕೆಲಸ ಮಾಡಿದಾಗ ಅದಾಗತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಅಬ್ಬರಿಸುತ್ತೆ ಅನ್ನೋದು ಕಾಮನ್ ಸೆನ್ಸು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಪ್ರೀ ಮಾನ್ಸೂನಲ್ಲಿ ಒಳ್ಳೆ ಮಳೆಯಾಗುತ್ತೆ ಬೆಂಗಳೂರಲ್ಲಿ. ಸಂಬಂಧಪಟ್ಟ ಇಲಾಖೆಯು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೀವು ಸಿದ್ಧತೆ ಯಾವಾಗ ಮಾಡ್ಕೋಬೇಕು? ಏಪ್ರಿಲ್ ತಿಂಗಳಲ್ಲೇ ಸಿದ್ಧತೆಗಳು ಶುರುವಾಗಬೇಕು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಸಿದ್ಧತೆ ಶುರುವಾಗಬೇಕು. ಮಳೆ ಬಂದ ನಂತರ ನೀವು ಸಿದ್ಧತೆ ಮಾಡಿಕೊಳ್ತೀರಿ ಅಂತಾದರೆ ನಿಮ್ಮ ವ್ಯವಸ್ಥೆಯಲ್ಲಿ ಲೋಪ ಇದೆ ಅಂತ ಅರ್ಥ. ನಿಮ್ಮ ಯೋಚನಾ ಲಹರಿಯೇ ಸರಿ ಇಲ್ಲ ಅಂತ ಅರ್ಥ. ಅಥವಾ ಜನ ಏನಾದರೂ ಹಾಳಾಗಿ ಹೋಗಲಿ, ನನಗೇನಾಗಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದು ಅಂತ ಅರ್ಥ. ಈ ಬಾರಿಯ ಪ್ರೀ ಮಾನ್ಸೂನ್ನಲ್ಲಾದಂಥ ಒಂದಿಷ್ಟು ಸಮಸ್ಯೆಗಳನ್ನು ನೋಡ್ತಾ ಹೋದರೆ ಆ ಮನಸ್ಥಿತಿ ಕಾಣಿಸ್ತಾ ಇದೆ. ಅಧಿಕಾರಿಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ, ಒಟ್ಟು ವ್ಯವಸ್ಥೆಯೊಳಗೆ ಅಂಥದ್ದೊಂದು ಪರಿಸ್ಥಿತಿ ಕಾಣ್ತಾ ಇದೆ, ಅಥವಾ ಮನಸ್ಥಿತಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಿ ಒಂದಿಷ್ಟು ಕಡೆಯಲ್ಲಿ ಆಗಿರುವಂಥ ಸಮಸ್ಯೆಗಳೇನು? ನೀರು ನಿಂತ ಕೂಡಲೇ ಸಮಸ್ಯೆನಾ ಅಂತ ನೀವು ಕೇಳಬಹುದು. ಆ ನೀರು ನಿಲ್ಲೋದಕ್ಕೆ ಕಾರಣ ಅದು ನೆರೆ ಅಲ್ಲ, ಅದು ಕೃತಕ ನೆರೆ. ನೆರೆ ಬೇರೆ, ಕೃತಕ ನೆರೆ ಬೇರೆ. ಇಲ್ಲಿ ಸೃಷ್ಟಿಯಾಗಿರೋದು ಕೃತಕ ನೆರೆ. ಅಂದರೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಇಲ್ಲದಂಥ ವ್ಯವಸ್ಥೆಯ ಕಾರಣಕ್ಕಾಗಿ ಈ ರೀತಿ ಆಗಿರೋದು. ಯಾಕೆ ಆ ವ್ಯವಸ್ಥೆ ಇಲ್ಲ? ವ್ಯವಸ್ಥೆ ಯಾಕಿಲ್ಲ ಅಂತಂದರೆ ನಮಗೆ ಪ್ರಜ್ಞೆ ಇಲ್ಲ. ನಮ್ಮ ಆಡಳಿತ ವ್ಯವಸ್ಥೆಗೆ ಪ್ರಜ್ಞೆನೂ ಇಲ್ಲ, ದೂರದೃಷ್ಟಿನೂ ಇಲ್ಲ, ಮತ್ತು ಜನರ ಬಗ್ಗೆ ಕಳಕಳಿನೂ ಇಲ್ಲ. ಅದರ ಪರಿಣಾಮ ಹಿಂಗಾಗಿದೆ. ಇನ್ನು ಮರ ಬಿತ್ತು, ಅದಕ್ಕೆ ಯಾಕೆ ಸ್ಥಳೀಯ ಸಂಸ್ಥೆ ಜವಾಬ್ದಾರಿ ಅಂತ ನೀವು ಕೇಳಿದರೆ, BBMP ವ್ಯಾಪ್ತಿಯಲ್ಲಿ ಮರ ಬಿದ್ದರೆ ಯಾಕೆ ಸ್ಥಳೀಯ ಸಂಸ್ಥೆ ಜವಾಬ್ದಾರಿ? ಬೀಳೋ ಮರಗಳನ್ನು ಗುರುತು ಮಾಡಲಾಗುತ್ತೆ. ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮರಗಳನ್ನು ಗುರುತು ಮಾಡಲಾಗುತ್ತೆ. ಅದಾಗಿದೆಯಾ? ಇಲ್ಲ, ಮಾಡೇ ಇಲ್ಲ. BBMP ವ್ಯಾಪ್ತಿಯಲ್ಲೂ ರಾಜ್ಯದ ಬೇರೆ ಬೇರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲೂ ಇದಾಗಿಲ್ಲ. ಆದರೂ ಕಾಟಾಚಾರಕ್ಕೆ ಮಂತಾಗಿದೆ. ಇನ್ನು ಸಿಡಿಲು ಬಡಿದು ಜನರು ಮೃತಪಟ್ಟರು, ಅದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥ ಘಟನೆಗಳಾಗುತ್ತೆ. ಆದರೆ ಬೇಕು ಅಂತ ಆದಂಥ ಅಧ್ವಾನಗಳಿದೆಯಲ್ಲ, ಅದು ಈ ವ್ಯವಸ್ಥೆ ಸತ್ತು ಹೋಗಿರುವಂಥ ಮುನ್ಸೂಚನೆ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಇರುವಂಥ ಜವಾಬ್ದಾರಿ ಸತ್ತು ಹೋಗಿರುವಂಥ ಮುನ್ಸೂಚನೆ, ಸತ್ತು ಶ್ರದ್ಧಾಂಜಲಿ ಸಲ್ಲಿಸಿರುವಂಥ ಮುನ್ಸೂಚನೆ. ಅದರ ಮುನ್ಸೂಚನೆ ನಮಗಂತೂ ರಾಜ್ಯದಲ್ಲಿ ಸದ್ಯಕ್ಕಂತೂ ಕಾಣಿಸ್ತಾ ಇದೆ.
ಪ್ರತಿ ಬಾರಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಅಥವಾ ಮೇ ಅಂತ್ಯ ಅಥವಾ ಮೇ ಮಧ್ಯಭಾಗದ ಸಂದರ್ಭದಲ್ಲಿ ಬೆಂಗಳೂರಿಗೆ ಯಾವತ್ತೂ ಕೂಡ ಸಮಸ್ಯೆಯ ಮುನ್ಸೂಚನೆ ಕಾಣಿಸುತ್ತೆ. ಈ ಬಾರಿಯೂ ಕೂಡ ಹೊರತಾಗಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಪೂರ್ವ ಮುಂಗಾರು ಮಳೆ ಬರ್ತಾ ಇದೆ, ಬರೋದಕ್ಕೆ ಶುರುವಾಗಿದೆ. ಸಮಸ್ಯೆಯೂ ಕೂಡ ಅದೇ ರೀತಿ ಇದೆ. ಸರ್ಕಾರ ಬದಲಾಗಿದ್ದೇ ವಿನಃ ವ್ಯವಸ್ಥೆ ಬದಲಾಗಿಲ್ಲ, ಅಥವಾ ಅಡ್ಮಿನಿಸ್ಟ್ರೇಷನ್ ಆಡಳಿತ ಬದಲಾಗಿಲ್ಲ, ಅಥವಾ ಆಡಳಿತದಲ್ಲಿ ಇರುವಂಥ ತಾತ್ಸಾರ ಮನೋಭಾವ, ಜನ ಏನಾದರೂ ಹಾಳಾಗೋಗ್ಲಿ ಎನ್ನುವಂಥ ಮನೋಭಾವ ಇನ್ನೂ ಬದಲಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲಿ ಈ ಬಾರಿಯೂ ಕೂಡ ಸಮಸ್ಯೆಯ ಮುನ್ಸೂಚನೆ ಗೋಚರಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಅಪೂರ್ಣ ಕಾಮಗಾರಿಯ ಪರಿಣಾಮ, ಅಥವಾ ಕಾಮಗಾರಿ ಶುರು ಮಾಡಿದ್ದಾರೆ, ಅರ್ಧಂಬರ್ಧ ಕಾಮಗಾರಿ ಹೆಂಗಾಗಿದೆ ಅಂತಂದರೆ ಇವತ್ತು ಮಾಡೋದು, 4 ದಿನ ಪೆಂಡಿಂಗು, 4 ದಿನದ ನಂತರ ಮತ್ತೆ ಬರೋದು, ಮತ್ತೆ ಒಂದು ಸ್ವಲ್ಪ ಕೆಲಸ ಮಾಡೋದು, ಮತ್ತೆ 2 ದಿನ ರಜಾ, ಮತ್ತೆ 4 ದಿನದ ನಂತರ ಮತ್ತೆ ಕೆಲಸ. ಈ ಮನಸ್ಥಿತಿ ಅಥವಾ ಈ ಪರಿಸ್ಥಿತಿಯ ಕಾರಣಕ್ಕಾಗಿ ಕಾಮಗಾರಿ ಅಪೂರ್ಣ. ಪರಿಣಾಮ ಏನಾಗಿದೆ ಅಂತಂದರೆ ಬೆಂಗಳೂರಲ್ಲಿ ನೆಟ್ಟಗೆ ಓಡಾಡದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪೂರ್ವ ಮುಂಗಾರಿನ ಅಬ್ಬರಕ್ಕೆ ಹಲವು ಲೇಔಟ್ಗಳು ಒದ್ದಾಡಿದ್ದಾವೆ. ಈಗಾಗಲೇ ಇವತ್ತೂ ಸಂಜೆ ಮಳೆ ಬೀಳುತ್ತೆ ಅನ್ನೋ ಮುನ್ಸೂಚನೆ ಇದೆ. ಇವತ್ತಿನ ಕತೆ ಏನೋ ಗೊತ್ತಿಲ್ಲ. ಇನ್ನು ರಾಜಕಾಲುವೆ ಹೂಳೆತ್ತುವಂಥ ಕಾಮಗಾರಿ ಇದೆಯಲ್ಲ ಬೆಂಗಳೂರಲ್ಲಿ, ಅದು ಪ್ರತಿ ವರ್ಷ ನಡೆಯುವಂಥ ನಾಟಕ. ರಾಜಕಾಲುವೆ ಹೂಳೆತ್ತಾ ಇದ್ದೀವಿ, ಇಷ್ಟು ಕಿಲೋಮೀಟರ್ ರಾಜಕಾಲುವೆ ಇದೆ. ಇದು ಈ ಬಾರಿಯೂ ಕೂಡ ಆ ನಾಟಕ ಯಶಸ್ವಿಯಾಗಿ ಮುಂದುವರಿದಿದೆ. ಹೂಳೆತ್ತುವ ಕಾಮಗಾರ ಅಲ್ಲಲ್ಲಿ ಮಾಡಿದ್ದಾರೆ. ರಾಜಕಾಲುವೆ ಹೂಳೆತ್ತೋದು, ಚರಂಡಿ ಹೂಳೆತ್ತೋದು ಅಥವಾ ಚರಂಡಿ ಕ್ಲೀನ್ ಮಾಡೋದು ಇದೆಲ್ಲ ಆಗ್ತಿದೆ. ಹೆಂಗೆ ಅಂತಂದರೆ ಅರ್ಧಂಬರ್ಧ. ಅದೇ ನಾನು ಹೇಳಿದೆ ಅಲ್ಲ, ಅಮಾವಾಸ್ಯೆಗೊಮ್ಮೆ ಮತ್ತೆ ಹುಣ್ಣಿಮೆಯ ಸಂದರ್ಭದಲ್ಲೂ ಮತ್ತೊಮ್ಮೆ ಈ ಹಾರೆ ಗುದ್ದಲಿ ಇದನ್ನೆಲ್ಲ ಎತ್ಕೊಂಡು ಬರೋದು, ಬಂದೊಂದು ಸ್ವಲ್ಪ ಕೆಲಸ ಮಾಡೋದು. ಇದನ್ನು ಯಾವ ರೀತಿ ಹೇಳ್ಬೋದು ಅಂತಂದರೆ, ಗಡ್ಡಕ್ಕೆ ಬೆಂಕಿ ಬಿದ್ದ ನಂತರ ಅಯ್ಯೋ ಗಡ್ಡಕ್ಕೆ ಬೆಂಕಿ ಬಿತ್ತು, ಬಾವಿ ತೋಡೋಣ ಅಂತ ಯೋಚನೆ ಮಾಡೋದು. ಸೊ ಇದು BBMP ಅಧಿಕಾರಿಗಳ ಕಾರ್ಯವೈಖರಿಯ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನೊಂದೆಡೆ ಇವತ್ತು ಇನ್ನೊಂದು ಮಹಾ ನಾಟಕ ನಡೆದಿದೆ. ಆ ನಾಟಕ ಪ್ರತಿ ಬಾರಿಯೂ ಆಗುತ್ತೆ. ಆ ನಾಟಕದ ಸೂತ್ರಧಾರಿಗಳು ಮತ್ತು ಪಾತ್ರಧಾರಿಗಳು ಯಾರು ಅಂತಂದರೆ, ಅಧಿಕಾರವನ್ನು ಆ ಸಂದರ್ಭದಲ್ಲಿ ಯಾರು ಅನುಭವಿಸ್ತಾ ಇರ್ತಾರೋ ಅವರು. ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಕಳೆದ ವರ್ಷ ಬೊಮ್ಮಾಯಿ ಮತ್ತು ಇತರೆ ಮಂತ್ರಿಗಳು, ಅದಕ್ಕೂ ಸ್ವಲ್ಪ ಹಿಂದೆ ಯಡಿಯೂರಪ್ಪ ಮತ್ತು ಇತರರು. ಸೊ ಈ ಬಾರಿಯೂ ಅದು ಕಂಟಿನ್ಯೂ. ಅಂದರೆ ಒಂದು ಗುಂಪು ಕಟ್ಕೊಂಡು ಬರೋದು, ಬೆಂಗಳೂರಿನ ಏರಿಯಾಗಳಿಗೆ ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಬರೋದು. ಬಂದಾಗ BBMPಯ ಪ್ರಮುಖ ಅಧಿಕಾರಿಗಳು ಇರ್ತಾರೆ, ಕೈಯಲ್ಲೊಂದು ಡೈರಿ. ಏನಾಗಿದೆಯಪ್ಪ ಅಂತ ಇವ್ರು ಕೇಳೋದು, ಆಗ್ತಿದೆ ಸಾರ್ ಅಂತ ಅವರು ಹೇಳೋದು, ಇಲ್ಲ ಇದು ಸರಿ ಆಗಬೇಕು ಅಂತ ಇವ್ರು ಹೇಳೋದು. ಆನಂತರ ಔಟ್ಕಮ್ ಏನು? ನಥಿಂಗ್, ಏನೂ ಆಗಲ್ಲ, ಏನೂ ಮಾಡಲ್ಲ. ಒಂದು ಓಲ್ವೋ ಬಸ್ ಬರುತ್ತೆ, ಆ ಓಲ್ವೋ ಬಸ್ಸಲ್ಲಿ ಇವರೆಲ್ಲ ಬರ್ತಾರೆ, ಬಂದೊಮ್ಮೆ ನೋಡ್ಕೊಂಡು ಹೋಗ್ತಾರೆ. ಇದನ್ನು ಬೆಂಗಳೂರಿನ ಜನ ದಶಕದಿಂದ ನೋಡ್ತಾ ಇದ್ದಾರೆ. ದಶಕದಿಂದ ಈ ನಾಟಕವನ್ನು ನೋಡ್ತಾ ಇದ್ದಾರೆ. ಇದೇ ರೀತಿ ಬೆಂಗಳೂರಿನ ಉಸ್ತುವಾರಿ ಯಾರು ಇರ್ತಾರೋ ಆ ಸಂದರ್ಭದಲ್ಲಿ ಅವರೊಬ್ಬರು, ಜೊತೆಗೊಬ್ಬರು ಮುಖ್ಯಮಂತ್ರಿ. BJP ಇದ್ದಾಗ ಮುಖ್ಯಮಂತ್ರಿಯೇ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿದ್ರು. ಈ ಬಾರಿ ಒಂದು ಸ್ವಲ್ಪ ಚೇಂಜಸ್. ಅಂದರೆ DK ಶಿವಕುಮಾರ್ ಅವರಿಗೆ ಆ ಉಸ್ತುವಾರಿ ಇದೆ. ಅವರು ಬರೋದು, ನೋಡೋದು, ಹೋಗೋದು. ಅದರ ಆಚೆಗೆ ಏನಾಗಿದೆ ಗೊತ್ತಿಲ್ಲ. ಏನಾದರೂ ಆಗಿದೆಯಾ? ಅದೂ ಇಲ್ಲ. ಬರ್ತಾರೆ, ಹೋಗ್ತಾರೆ. ಬಂದ ಪುಟ್ಟ ಹೋದ ಪುಟ್ಟ ಅಂತ ಒಂದು ಗಾದೆ ಇದೆ, ಅದೇ ಸೇಮ್. ಈ ಬಾರಿಯೂ ರಿಪೀಟು. ನಾಡಿದ್ದು ನೀವು ಬರೆದಿಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ನಾಡಿದ್ದು ಸಮಸ್ಯೆ ಆಗತ್ತಲ್ಲ ಮುಂಗಾರು ಕಾಲಿಟ್ಟ ನಂತರ, ಆಗ ಮತ್ತೊಮ್ಮೆ ಇದೇ ಯಾತ್ರೆ ಬರುತ್ತೆ. ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿಗೆ ಯಾತ್ರೆ ಬರುತ್ತೆ. ಯಾತ್ರೆ ಬಂದು ಮತ್ತೆ ಅದೇ ಮಾತುಗಳನ್ನು ಕೇಳಿ, ಇಲ್ಲ ರೀ ಸರಿ ಮಾಡ್ತೀವಿ ನಾವು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಆ ನಂತರ ಎದ್ದು ಹೋಗೋದು, ಅಲ್ಲಿಗೆ ಮುಕ್ತಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಪರಿಶೀಲನೆ, ಖಡಕ್ ಎಚ್ಚರಿಕೆ ಅಧಿಕಾರಿಗಳಿಗೆ, ಇದೆಲ್ಲ ಕೇಳಿ ಸಾಕಾಗಿ ಹೋಗಿದೆ. ಇದನ್ನ ಕ್ಲೀಶೆ ಅಂತ ಕರೀತಾರೆ ಪತ್ರಿಕೋದ್ಯಮದ ಭಾಷೆಯಲ್ಲಿ. ಸೊ ಅದೇ ಹಿಂದೆ ಬೊಮ್ಮಾಯಿ ಇದ್ದಾಗಲೂ ಹಾಗೆ, ಅದಕ್ಕೂ ಹಿಂದೆ ಯಡಿಯೂರಪ್ಪ ಅವರು ಇದ್ದಾಗಲೂ ಹಾಗೆ, ಈ ಬಾರಿಯೂ ಕಂಟಿನ್ಯೂ. ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ ಈ ಬಾರಿ? ರಕ್ಷತ್, ಖಂಡಿತವಾಗಿಯೂ ಕೂಡ ಇಲ್ಲ. ಇದು ಜನಸಾಮಾನ್ಯರು ಹೇಳುವಂತಹ ಮಾತೆ. ಯಾಕಂತಂದ್ರೆ ಕೇವಲ ಸರ್ಕಾರಗಳು
ಬದಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನ್ ಜ್ವಲಂತ ಸಮಸ್ಯೆಗಳಿವೆ ಅದ್ಯಾವುದಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಖಾಲಿ ಒಂದಷ್ಟು ಏನು ಆ ಸ್ಥಳಗಳಿಗೆ ಭೇಟಿ ನೀಡೋದು, ಸ್ಥಳಗಳಲ್ಲಿ ಪರಿಶೀಲನೆ ನಡೆಸೋದು, ಅಥವಾ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು, ಆ ಸಂದರ್ಭಕ್ಕೆ ತಕ್ಕದಾಗಿ ಒಂದಿಷ್ಟು ಜನರ ಮೇಲೆ ಕ್ರಮ ಅನ್ನುವಂತಹ ಭರವಸೆಯನ್ನ ಕೊಡೋದು, ಇದಷ್ಟೇ ಸೀಮಿತ ಆಗ್ತಾ ಇದೆಯಾ ಹೊರತು ಎಲ್ಲೂ ಕೂಡ ನಿಜವಾಗ್ಲೂ ಸಮಸ್ಯೆಯ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಪ್ರತಿ ವರ್ಷ ಕೂಡ ಬೆಂಗಳೂರಿನಲ್ಲಿ ಫ್ಲಡ್ ಆಗುತ್ತೆ, ಪ್ರತಿ ವರ್ಷ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇರುತ್ತೆ. ಈ ಒಂದು ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಜನ ಅಂತೂ ಎದುರಿಸ್ತಾನೆ ಇರ್ತಾರೆ. ಅದೇನ್ ಚಿಕ್ಕ ಪುಟ್ಟ ಮನೆಗಳಿಗೆ ಮಾತ್ರ ಅಲ್ಲ, ಕೋಟಿಗಟ್ಟಲೆ ತಗೊಂಡು ಬೆಲೆ ಬಾಳುವಂತಹ ಕೋಟಿಗಟ್ಟಲೆ ವಿಲ್ಲಾಗಳನ್ನ ತಗೊಂಡವ್ರಿಗೂ ಕೂಡ ಬೆಂಗಳೂರಿನಲ್ಲಿ ಸಮಸ್ಯೆ ತಪ್ಪಿದ್ದಲ್ಲ. ಜೊತೆಗೆ ಚಿಕ್ಕ ಪುಟ್ಟ ಶೆಡ್ ನಲ್ಲಿ ಇರೋರ್ಗೂ ಕೂಡ ಬೆಂಗಳೂರಿನಲ್ಲಿ ಸಮಸ್ಯೆ ತಪ್ಪಿದ್ದಲ್ಲ. ಎಲ್ರಿಗೂ ಕೂಡ ಪ್ರಾಬ್ಲಮ್ಸ್ ಆಗ್ತಾನೆ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿಸಿಎಂ ಜೊತೆಗೆ ಸೇರಿ ಒಂದಷ್ಟು ಸಚಿವರು ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಇವರೆಲ್ಲರೂ ಕೂಡ ಒಂದಷ್ಟು ಸ್ಥಳಗಳಿಗೆ ಪರಿಶೀಲನೆಯನ್ನ ಮಾಡಿದ್ರು. ಅಂದ್ರೆ ಎಲ್ಲೆಲ್ಲಿ ಮಳೆಯಿಂದ ಸಮಸ್ಯೆ ಆಗಬಹುದು, ಈಗ ಪ್ರೀ ಮಾನ್ಸೂನ್ ಅವಧಿ ಇದೆ, ಮಾನ್ಸೂನ್ ಅವಧಿಯಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಬಹುದು ಅಂತಹ ಸ್ಥಳಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಪರಿಶೀಲನೆ ಕೇವಲ ಹೆಸರಿಗಷ್ಟೇ ಸೀಮಿತವಾಗಿತ್ತೇನೋ ಅಂತ ಜನಸಾಮಾನ್ಯರು ಬೈಕೊಳ್ತಾ ಇದ್ರು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಅಂತ ಅವರು ವಿಸಿಟ್ ಮಾಡಿರೋ ಮೊದಲನೇ ಸ್ಪಾಟು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತಹ ಅದರ ಹತ್ರ ಇರುವಂತಹ ಒಂದು ರಾಜಕಾಲುವೆ. ಆ ರಾಜಕಾಲುವೆ ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಓವರ್ಫ್ಲೋ ಆಗುತ್ತೆ. ಅದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಪ್ರಾಯಶಃ ಒಂದು 5-6 ವರ್ಷಗಳಿಂದಲೂ ಕೂಡ ರಾಜಕಾಲುವೆ ಓವರ್ಫ್ಲೋ ಆಗೋದು ಕ್ವೈಟ್ ಕಾಮನ್ ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ಅದು ಅಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ಗೊತ್ತಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ವಾಹನಗಳು ಓಡಾಡೋದಕ್ಕಾಗೋದಿಲ್ಲ, ಜೊತೆಗೆ ಜನಸಾಮಾನ್ಯರು ಓಡಾಡೋದಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಆ ಒಂದು ರಾಜಕಾಲುವೆಗೆ ಸಮಾನಾಂತರವಾಗಿ ಇನ್ನೊಂದು ರಾಜಕಾಲುವೆಯನ್ನ ನಿರ್ಮಾಣ ಮಾಡಬೇಕು, ಅದಕ್ಕೊಂದು ಯೋಜನೆಯನ್ನ ರೂಪಿಸ್ತಿದ್ದೀವಿ ಅಂತ ಬಿಬಿಎಂಪಿಯ ಅಧಿಕಾರಿಗಳು ಇವತ್ತು ಸಿಎಂಗೆ ಸಬೂಬ್ ಕೊಡ್ತಾರೆ. ಹಾಗಾದ್ರೆ ಇವರು ಇಷ್ಟು ದಿನ ಏನಾದ್ರೂ ನಿದ್ದೆ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿರುವಂತಹ ಜನರೇ ಕೇಳ್ತಿದ್ರು. ಅಟ್ಲೀಸ್ಟ್ ಸಿಎಂ ಬರ್ತಾರೆ ಅಂತ ಆದ್ರೂ ಅಲ್ಲಿ ಹೂಳೆತ್ತುವ ಕೆಲಸ ಆಗ್ತಾ ಇತ್ತು. ಹೀಗೆ ಏನಾದ್ರೂ ಆದ್ರೆ ಅಟ್ಲೀಸ್ಟ್ ನಮಗೆ ಅಭಿವೃದ್ಧಿ ಅಂತೂ ಆಗಲ್ಲ, ಬೆಂಗಳೂರಿನಲ್ಲಿ ನಮ್ಮ ಸಮಸ್ಯೆಗಂತೂ ಪರಿಹಾರ ಸಿಗಲ್ಲ. ಅಟ್ಲೀಸ್ಟ್ ಸಿಎಂ ಬರ್ತಾರೆ ಅಂತನಾದ್ರೂ ಹೂಳೆತ್ತುತ್ತಾರೆ. ವಾರ ವಾರ ಸಿಎಂ ಬಂದೋಗ್ಲಪ್ಪ ಅಂತ ಜನಸಾಮಾನ್ಯರು ಬೇಡ್ಕೊಳ್ತಾ ಇದ್ದಂತಹ ದೃಶ್ಯಗಳು ಕೂಡ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸರಿಯಾಗಿದ್ದುಂಟು ರಕ್ಷತ್. ಅದಾದ್ಮೇಲೆ ಮುಂದುವರೆದು ನಾಯಂಡಹಳ್ಳಿ ಜಂಕ್ಷನ್ ಹತ್ರ ಹೋಗ್ತಾರೆ. ನಾಯಂಡಹಳ್ಳಿ ಜಂಕ್ಷನ್ ಅಲ್ಲೂ ಕೂಡ ಫ್ಲೈಓವರ್ ಇರೋದ್ರಿಂದ ಅದೇ ರಾಜಕಾಲುವೆ ನೀರು ಹರಿದು ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ಇನ್ನೊಂದು ಏನೋ ಅದರ ಕಾಲುವೆ ನೀರು ಹರಿದು ಹೋಗೋದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರೆ. ಈ ಪರ್ಯಾಯ ವ್ಯವಸ್ಥೆಗಳು, ಪ್ಲಾನ್ಗಳು, ಈ ಎಲ್ಲ ಭರವಸೆಗಳು ಕೇವಲ ಸಿಎಂ ಡಿಸಿಎಂ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗುತ್ತೆ. ಬೇರೆ ದಿನ ಅಧಿಕಾರಿಗಳು ಹಾಗಾದ್ರೆ ನಿದ್ದೆ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಸಿಟಿ ಜನ ಅಧಿಕಾರಿಗಳಿಗೆ ಬಾಯಿ ತುಂಬಾ ಬೈತಾ ಇರುವಂತದ್ದು ರಕ್ಷತ್. ಥ್ಯಾಂಕ್ ಯು ಪ್ರಗತಿ. ಒಟ್ಟಿನಲ್ಲಿ ಪ್ರಗತಿ ವಿವರಿಸ್ತಾ ಇದ್ರು. ಅದೊಂದು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಆ ಸಮೀಪ ಗಾಳಿ ಆಂಜನೇಯ ದೇವಸ್ಥಾನದ ಸಮೀಪ. ಅದು ಎಷ್ಟು ವರ್ಷದಿಂದ ಇದೆ ಅಂತಂದರೆ ಅದು ಪ್ರತಿ ವರ್ಷವೂ ಅಲ್ಲೇ ಹೋಗೋದು. ಎಲ್ಲ ಮಂತ್ರಿಗಳು ಅಥವಾ ಸಿ ಎಂ ಇದ್ದರೆ ಸಿ ಎಮ್ಮು ಒಂದು ಕೆಲಸ ಮಾಡಬೇಕು. ಈ BBMP ಅಧಿಕಾರಿಗಳು ಯುನೆಸ್ಕೋಗೊಂದು ಪತ್ರ ಬರಿಬೇಕು, ಇದನ್ನು ವಿಶ್ವ ಪಾರಂಪರಿಕ ತಾಣವನ್ನಾಗಿ ಘೋಷಣೆ ಮಾಡಿ ಅಂತ. ಆ ರೀತಿ ಆದರೂ ಬೆಂಗಳೂರಿಗರಿಗೆ ಒಂದು ಸ್ವಲ್ಪ ಲಾಭ ಆಗತ್ತಾ ನೋಡೋಣ. ಇಲ್ಲಾಂತಂದರೆ ಪ್ರತಿ ವರ್ಷ ಇದು ನಾಟಕ, ಪ್ರತಿ ವರ್ಷ ಈ ನಾಟಕ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇದೇನು ಹೊಸದಲ್ಲ. ನಾಳೆ ಸಮಸ್ಯೆ ಸೃಷ್ಟಿಯಾದಾಗಲೂ ಕೂಡ ಇವರ ಹತ್ರ ಏನಾದರೂ ಒಂದು ಕಾರಣ ಇರುತ್ತೆ. ಆ ಕಾರಣ ಒಂದು ಕೋರ್ಟ್ನ ಬಗ್ಗೆ ಮಾತನಾಡೋದಿರುತ್ತೆ, ಅಥವಾ ಹಿಂದಿನ ಸರ್ಕಾರದ ಬಗ್ಗೆ ಮಾತನಾಡೋದಿರುತ್ತೆ, ಅಥವಾ ಇನ್ನೇನೋ ಕತೆಗಳನ್ನು ಹೇಳೋದಿರುತ್ತೆ. ಸೊ ಏನಾದರೂ ಒಂದು ಕಾರಣ ಇರುತ್ತೆ. ಜನ ಒದ್ದಾಡಿ ಸಾಯಬೇಕು, ಇಷ್ಟೇ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಬಯಸ್ತಾ ಇರೋದು ಇಷ್ಟನ್ನೇ ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಭಾಳ ತೃಪ್ತಿದಾಯಕವಾದಂಥ ಕಾರ್ಯವೈಖರಿ ಕಾಣ್ತಾ ಇಲ್ಲ ಬೆಂಗಳೂರಲ್ಲಿ. ಇದು ಎಚ್ಚರಿಕೆಯ ಗಂಟೆ. ಇವತ್ತು ಬಂದು ಓಲ್ವೋ ಬಸ್ಸು ಬಂದಿದೆ ಒಂದು ಏರಿಯಾಗೆ, ನಾಳೆ ಮತ್ತೊಂದು ಓಲ್ವೋ ಬಸ್ಸು ಬರುತ್ತೆ ಸಮಸ್ಯೆ ಆದ ನಂತರ. ಅಧಿಕಾರಿಗಳನ್ನು ನಂಬಿಕೊಂಡು ನಮ್ಮ ರಾಜಕಾರಣಿಗಳೇನಾದರೂ ಕೆಲಸ ಮಾಡ್ತೀವಿ ಅಂತ ಹೊರಟ್ರೆ ಹಳ್ಳಕ್ಕೆ ಬೀಳ್ತಾರೆ. ಬರೆದಿಟ್ಕೊಳ್ಳಿ. ಬೆಂಗಳೂರಿನ ವಿಚಾರದಲ್ಲಿ ಅಧಿಕಾರಿಗಳು ದಾರಿ ತಪ್ಪಿಸೋದ್ರಲ್ಲಿ ಅವರು ಬಹಳ ಎಕ್ಸ್ಪರ್ಟು. ಹೇಗೆ ದಾರಿ ತಪ್ಪಿಸಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅವರನ್ನು ನಂಬ್ಕೊಂಡು ಏನಾದರೂ ನಾವು ಮಾಡ್ತೀವಿ ಅಂತ ಹೋದರೆ ಅಥವಾ ಅವರು ಹೇಳಿದ್ದನ್ನು ಕೇಳಿಕೊಂಡ್ರೆ ಹಳ್ಳಕ್ಕೆ ಬೀಳ್ತಾರೆ, ಹಳ್ಳಕ್ಕೆ ಬೀಳುತ್ತೆ ಇಲ್ಲಿನ ವ್ಯವಸ್ಥೆ, ಅದಂತೂ ಕ್ಲಿಯರ್. ಇನ್ನು ಹೊರಮಾವು ಪ್ರದೇಶ ಪ್ರತಿ ಬಾರಿ ಮಳೆ ಬಂದಾಗ ಆ ಜಾಗ ಸಮಸ್ಯೆಯನ್ನು ಅನುಭವಿಸುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗ ಜನ ಎಲ್ಲ ಅಲ್ಲಿ ಮನೆ ಖಾಲಿ ಮಾಡ್ತಿದ್ದಾರೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ.
ಬಂತಂದ್ರೆ ಸಾಕು ಇಲ್ಲಿಯ ಜನರು ಏರಿಯಾವನ್ನು ತೊರೀತಾ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಜನರು ಸ್ವಂತ ಮನೆ ಬಿಟ್ಟು ತಾತ್ಕಾಲಿಕವಾಗಿ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಸದ್ಯ ನಾನೀಗ ಹೊರಮಾವಿನ ಏನು ಸಾಯಿ ಲೇಔಟ್ ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಪ್ರತಿ ವರ್ಷ ಕೂಡ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆಗುತ್ತೆ. 2 ವರ್ಷದ ಹಿಂದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನೆರೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಪರಿಹಾರ ಕೊಟ್ಟರು ಬಿಟ್ಟರೆ ಶಾಶ್ವತ ಪರಿಹಾರ ಕೊಡುವಲ್ಲಿ ಇಲ್ಲಿ BBMP ಎಡವಿರುವಂಥದ್ದು. ಇದರಿಂದ ಮಳೆ ಬಂತಂದ್ರೆ ಸಾಕು ಜನರು ಏನು ಈ ಒಂದು ಏರಿಯಾವನ್ನು ಬಿಟ್ಟು ಪಕ್ಕದ ಏರಿಯಾಗಳಿಗೆ ಹೋಗ್ತಾ ಇರುವಂಥದ್ದು. ಸದ್ಯ ನೀವು ಗಮನಿಸ್ತಾ ಇದ್ರೆ ಎಲ್ಲಂದ್ರಲ್ಲಿ ಟೂಲೆಟ್ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಸರಿಸುಮಾರು 1,000 ಮನೆಗಳಿದ್ದು ಜನರು ಅನಿವಾರ್ಯವಾಗಿ ಆ ಒಂದು ಕ್ಷಣಕ್ಕೆ ಮಳೆಯ ಏನು ನೆರೆಯ ಭೀತಿಯಿಂದ ತಾತ್ಕಾಲಿಕವಾಗಿ ನೆಂಟರ ಮನೆ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಏರಿಯಾಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ರೆ ಎಲ್ಲಂದರಲ್ಲಿ ಕೂಡ ಸದ್ಯ ಕೆಲವೊಂದು ಮನೆಗಳಿಗೆ ಈಗಾಗಲೇ ಬೀಗ ಬಿದ್ದಿರುವಂಥದ್ದು. ಜನರು ಮುಂಜಾಗೃತವಾಗಿ ಈ ಒಂದು ಏರಿಯಾವನ್ನು ತರೀತಾ ಇದ್ದಾರೆ. ಅದು ಅನಿವಾರ್ಯ ಕೂಡ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಜನರು ಇಲ್ಲಿ ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆಗುವುದರಿಂದ ಜನರಲ್ಲಿ ಎಲ್ಲ ಒಂದು ಕಡೆ ಭೀತಿ ಕೂಡ ಶುರುವಾಗಿರುವಂಥದ್ದು. ತಮ್ಮ ಮನೆ ಮುಂದೆ ನಿಲ್ಲಿಸಿದ ವಾಹನ ಕೂಡ ನೀರಿಗೆ ಮುಳುಗಡೆ ಆಗ್ತಾ ಇರುವುದರಿಂದ ಅದರ ಜೊತೆಗೆ ಕೆಲವೊಂದು ವಾಹನ ಕೊಚ್ಚಿ ಹೋಗ್ತಾ ಇರೋ ಭೀತಿ ಇರುವುದರಿಂದ ಜನರು ತಾತ್ಕಾಲಿಕವಾಗಿ ಈ ಒಂದು ಏರಿಯಾವನ್ನು ತೊರೀತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಸ್ಥಳೀಯ ನಿವಾಸಿಯಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇಲ್ಲಿ ಓವರ್ ಆಲ್ ಎಷ್ಟು ಮನೆ ಇದೆ ಸರ್? ಈಗ ಮಳೆ ಬಂದಾಗ ಎಷ್ಟು ಜನರು ಈ ಥರ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ ಸರ್? ಇಲ್ಲಿ ಸುಮಾರು 1,000 ಮನೆ ಅಂತೂ ಇದೆ ನಮ್ಮ ಸಾಯಿ ಲೇಔಟಲ್ಲಿ. ಹೀಗಾಗಿ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಇದು ನೆರೆ ಹಾವಳಿ ತಪ್ಪಿದ್ದಲ್ಲ ನಮಗೆ. ಹೀಗಾಗಿ ನಾವು ಓಡಾಡೋಕ್ಕೂ ತೊಂದರೆ ಆದಾಗ ಮತ್ತು ಜಲ ದಿಗ್ಬಂಧನ ಆಗ್ಬಿಡುತ್ತೆ. ನಾವು ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಕುಡಿಯೋದಕ್ಕೂ ನೀರು ಸಿಗೋಲ್ಲ ಮತ್ತು ಬಳಕೆಗೂ ನೀರು ಸಿಗೋದಿಲ್ಲ. ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಅನಿವಾರ್ಯವಾಗಿ ನಾವು ಬೇರೆ ಕಡೆ ಶಿಫ್ಟ್ ಆಗಲೇಬೇಕಾಗುತ್ತೆ. ಸುಮಾರು 1 ವಾರಗಟ್ಟಲೆ ನಾವು ನೆಂಟರ ಮನೇಲಿ ಇರ್ತೀವಿ, ಇಲ್ಲಾಂದರೆ ಬಾಡಿಗೆ ಮನೆ ಮಾಡಿಕೊಂಡು ಇರುವಂಥ ಪರಿಸ್ಥಿತಿ ಇದೆ ಸರ್. ಇಲ್ಲಿ ಪ್ರತಿ ವರ್ಷ ಇದೆ ಇದು ಸರ್. ಕಾರಣ ಏನು ಅಂತಂದರೆ ಇದು ತಗ್ಗು ಪ್ರದೇಶ ಸ್ವಲ್ಪ. ಜೊತೆಗೇನಾಗಿದೆ ಅಂದರೆ ಇಲ್ಲಿ ಸುಮಾರು ಒಂದು ದೊಡ್ಡ ರಾಜಕಾಲುವೆ ಇದೆ. ಅದಕ್ಕೆ ಸಬ್ ರಾಜಕಾಲುವೆಗಳು ಒಂದು 3 ಇದೆ. ಈ ಕಡೆ ಶಿವಾಜಿನಗರ, ಯಲಹಂಕ ಮತ್ತು ಗೆದ್ದಳ್ಳಿ ಕಡೆಯಿಂದ ನೀರು ಸರಾಗವಾಗಿ ಹರಿದು ಬರುತ್ತೆ. ಸುಮಾರು 2 ಅವರ್ ಮಳೆ ಹೊಡೆದ್ರೆ ಸಾಕು ಸರ್, ಅದೆಲ್ಲ ನೀರು ಜೋರಾಗಿ ಹರಿಯುತ್ತೆ. ದೊಡ್ಡ ರಾಜಕಾಲುವೆ ಇದ್ರೂ ಕೂಡ ಅಲ್ಲಿ ರೈಲ್ವೆ ಬ್ರಿಡ್ಜ್ ಹತ್ರ ಕೆಳಗಡೆ ವಿಂಟ್ ಇದೆಯಲ್ಲ, ತುಂಬ ಚಿಕ್ಕದಾಗಿದೆ, 2 ಕಿಟಕಿ ಥರ ಇದೆ. ಅದು ಹೆಚ್ಚು ನೀರು ಬಂದಾಗ ಏನಾಗುತ್ತೆ, ಅಲ್ಲಿ ಎಲ್ಲ ಕಸ ಕಡ್ಡಿ ಸೇರಿಕೊಂಡ ವಿಂಟ್ಗಳಲ್ಲಿ ನೀರು ಸರಾಗವಾಗಿ ಹರಿಯೋದಕ್ಕಾಗಲ್ಲ. ಅದು ತುಂಬಿಕೊಂಡಂಥ ನೀರು ಏನು ತಗ್ಗು ಪ್ರದೇಶ ಇದೆ ಈ ಲೇಔಟ್ ಬಂದ್ಬಿಡುತ್ತೆ ಸರಿ. ಸರ್ಕಾರ ಕಣ್ಣು ತೆರಿಬೇಕಾಗತ್ತೆ. ಇದು ದೊಡ್ಡ ಸಮಸ್ಯೆ ಇಲ್ಲಿ. ಮೊನ್ನೆ ತಾನೇ ಎಲ್ಲ ಆಗಿದೆ, ನಾರ್ತ್ ವುಡ್ ಅಂಥದ್ದು ಯಲಹಂಕದಲ್ಲಿ ಆಗಿದೆ. ಅದಕ್ಕಿಂತ ದೊಡ್ಡ ಸಮಸ್ಯೆ ನಮ್ಮ ಸಾಯಿ ಲೇಔಟಲ್ಲಿದೆ. ದಯಮಾಡಿ ಸರ್ಕಾರ ಕಣ್ತೆರೆದು ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇವಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಯಾಗಿರುವಂತಹ ಮಂಜುನಾಥ್ ಅವರ ಮಾತು. ಅಂದರೆ ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಇಲ್ಲಿ ಜಲ ದಿಗ್ಬಂಧನ ಎದುರಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬರುವಂತಹ ಸಿಬ್ಬಂದಿ ತಾತ್ಕಾಲಿಕವಾಗಿ ಆ ಒಂದು ನೀರನ್ನು ರಿಮೂವ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ತದನಂತರ ಯಥಾಸ್ಥಿತಿ ಇರುತ್ತೆ. ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಇದೇ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜನರು ಸಾಯಿ ಲೇಔಟ್ನಲ್ಲಿ ಮನೆ ಬಾಡಿಗೆ ಪಡೆಯಲು ಕೂಡ ಹಿಂದೆಟಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ಮುಂಗಾರು ಮಳೆಗೆ ಸಂಬಂಧಿಸಿದಂತೆ ಏನು ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಬೆಂಗಳೂರಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿದ್ರಿ. ಏನೂ ಆಗಿಲ್ಲ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ರಾಜ್ಯದ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಏನಿದೆ ಪರಿಸ್ಥಿತಿ, ಒಂದಿಷ್ಟು ನಾವು ಮಾಹಿತಿಯನ್ನು ತರಿಸ್ಕೊಂಡು ನೋಡಿದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಏನು ಬದಲಾಗಿಲ್ಲ. ನೈಋತ್ಯ ಮಾನ್ಸೂನ್ ಏನು ಪ್ರವೇಶಿಸುತ್ತೆ, ಅದನ್ನು ಎದುರಿಸೋದಕ್ಕೆ, ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ಸಿದ್ಧತೆಗಳಾಗಿಲ್ಲ. ರಾಜ್ಯದೆಲ್ಲೆಡೆ ಮಳೆ ಸಂಬಂಧಿ ಸಮಸ್ಯೆಗಳ ಮುನ್ಸೂಚನೆ ಕಾಣ್ತಾ ಇದೆ. ನಾನು ಆಗಲೇ ಹೇಳಿದೆ, ಮಳೆ ಸಮಸ್ಯೆಯಲ್ಲ, ಮಳೆ ಸಂಭ್ರಮ. ಆದರೆ ಮಳೆಯಿಂದ ನಾವು ಸಿದ್ಧತೆ ಮಾಡಿಕೊಳ್ಳದಿದ್ರೆ ಅದು ಸಮಸ್ಯೆ ಆಗುತ್ತೆ ಅಂತ. ಒಂದು ಕಡೆ ಎಲೆಕ್ಷನ್ನು, ನೀತಿ ಸಂಹಿತೆ, ಇತರೆ ಸಮಸ್ಯೆಗಳಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ವ್ಯವಸ್ಥೆ ಬ್ಯುಸಿಯಾಗಿತ್ತು. ಪರಿಣಾಮ ಸಿದ್ಧತೆಗಳು ಪರಿಣಾಮಕಾರಿಯಾಗಿ ಆಗಿಲ್ಲ. ಕೆರೆಗಳ ಹೂಳೆತ್ತುವಂಥ ಕೆಲಸ ಆಗಿಲ್ಲ. ಒಳಚರಂಡಿ ವ್ಯವಸ್ಥೆ ಸರಿ ಹೋಗಿಲ್ಲ. ಇದರ ಜೊತೆಗೆ ರಸ್ತೆ ಕಾಮಗಾರಿ, ಅದು ಇದು ಇನ್ನೊಂದು ಮತ್ತೊಂದು ಯಾವುದೂ ಆಗಿಲ್ಲ. ಸೊ ಇದು ಹೆಂಗಾಗಿಬಿಟ್ಟಿದೆ ಅಂತಂದರೆ ಅರೆಬರೆ ಕಾಮಗಾರಿ. ಕೆರೆಗಳ ಹೂಳೆತ್ತಿದ್ರೆ ನೀರು ಸಂಗ್ರಹ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ, ಅದೂ ಆಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದೇ ಮಳೆಗೆ ನಮ್ಮಲ್ಲಿ ಬಹಳ ಕಡೆ ಕೆರೆಗಳು ಭರ್ತಿಯಾಗಿದೆ. ಕೆರೆಗಳು ಭರ್ತಿ ಆಯಿತು ಅಂತ ಖುಷಿ ಪಡುವಂಥ ವಿಚಾರ ಅಲ್ಲ ಇದು. ಒಂದು ಮಳೆಗೆ ಕೆರೆ ಭರ್ತಿ ಆಯಿತು ಅಂತಂದ್ರೆ ನಿಮ್ಮ ಕೆರೆಯಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಕೆರೆಯ ಹೂಳೆತ್ತಿಲ್ಲ, ತುಂಬಿಕೊಂಡಿರೋದು ನೀರಲ್ಲ, ತುಂಬಿಕೊಂಡಿರೋದು ಹೂಳು. ಸೊ ಇದು ಮಾಡಬೇಕಾಗಿದ್ದು ಯಾರು? ನಮ್ಮ ಸ್ಥಳೀಯ ವ್ಯವಸ್ಥೆ. ಕೆರೆಗಳ ಹೂಳೆತ್ತುವಂಥ ಕೆಲಸ ಆಗಬೇಕಿತ್ತು.
ಬರಗಾಲ ಅಂತ ನಾವು ಕೈ ಚೆಲ್ಲಿ ಕೂತ್ವಿ. ಆದರೆ ಬರಗಾಲ ಸಮಸ್ಯೆ ಹೌದು, ಬರಗಾಲ ಅವಕಾಶವೂ ಕೂಡ. ಡ್ರಾಟ್ ಅನ್ನೋದು ಒಂದು ಕಡೆ ಅಪರ್ಚುನಿಟಿ ಕೂಡ. ಯಾಕೆ ಅಂತಂದರೆ ಈ ರೀತಿ ಏನು ಕೆರೆಗಳು ಹೂಳೆತ್ತುವಂಥ ಕಾಮಗಾರಿ ಏನಿದೆ ಅದನ್ನು ಮಾಡೋದಕ್ಕೆ ಅವಕಾಶ ಇತ್ತು ಸರ್ಕಾರಕ್ಕೆ. ಮಾಡಿದೆಯಾ? ಇಲ್ಲ. ಅದೇ ಕಾರಣಕ್ಕೆ ಏನಾಗಿದೆ ಅಂತಂದರೆ ನಿನ್ನೆ ಮೊನ್ನೆ 2 ದಿನ ಮಳೆ ಆಗಿದೆ, ಕೆರೆಗಳು ಭರ್ತಿ. 2 ದಿನ ಮಳೆ ಆಗದೇ ಇರಲಿ, ಕೆರೆಗಳು ಖಾಲಿ. ಸೊ ಈ ಸ್ಥಿತಿ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಕೆರೆ ಭರ್ತಿ ಆಯಿತು ಅಂತ ಖುಷಿ ಪಡುವಂಥ ವಿಚಾರ ಇಲ್ಲ. ಹೂಳು ತುಂಬಿಕೊಂಡಿದೆ. ಹೂಳು ಆ ಕೆರೆಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಅಧಿಕಾರಿಗಳ ತಲೆಯಲ್ಲೂ ಕೂಡ ಹೂಳು ತುಂಬಿಕೊಂಡಿದೆ. ಅದನ್ನು ಕ್ಲೀನ್ ಮಾಡಬೇಕು ಮೊದಲು ಈ ರಾಜ್ಯ ಸರ್ಕಾರ. ಅವರಿಗೆ 10 to 6 ಕೆಲಸ ಬಿಟ್ಟರೆ ಬೇರೆ ಯಾವುದರ ಬಗ್ಗೆಯೂ ಕೂಡ ಯೋಚನೆ ಮಾಡುವಂಥ ಇಲ್ಲ. ಈ ದೂರದೃಷ್ಟಿ ಅನ್ನೋದು ಇಲ್ವೇ ಇಲ್ಲ. ಸರ್ಕಾರದ ಕತೆ ಯಾವ ರೀತಿ ಅಂತಂದರೆ ಗ್ಯಾರಂಟಿ ಅಷ್ಟೇ ಜಗತ್ತು, ಅವರಿಗೆ ಗ್ಯಾರಂಟಿಯೊಂದೇ ಜಗತ್ತು. ಸೊ ಅದಷ್ಟೇ ಕಾಂಗ್ರೆಸ್ನ ಆದ್ಯತೆ. ನಿಮಗೆ ಒಂದು ಸರ್ಕಾರಕ್ಕೆ ದೂರದೃಷ್ಟಿ ಇದ್ದಾಗ ಮಾತ್ರ. ಹಿಂದಿನ ಸರ್ಕಾರಕ್ಕೆ ದೂರದೃಷ್ಟಿ ಇತ್ತಾ ಅಂತ ಕೇಳಿದರೆ ಇಲ್ಲ, ಅವರಿಗೂ ಇರಲಿಲ್ಲ. ಅವರು ಹಿಂಗೇನೆ ಕಾಲಹರಣ, ಕಾಟಾಚಾರ ಮತ್ತು ಹೇಗೆ ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲೇ ದಿನ ದುಡಿದ್ರು. ಇದು ಕೂಡ ಹಾಗೇ ಸಾಕ್ತಿದೆ. ಈ ಸರ್ಕಾರದ ಕಾರ್ಯವೈಖರಿ ಕೂಡ ಹಾಗೇ ಸಾಕ್ತಿದೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ಕೆರೆಗಳ ಹೂಳೆತ್ತುವಂಥ ಕೆಲಸ ಆಗಿಲ್ಲ. ಕರೆಕ್ಟಾಗಿ ಹೂಳೆತ್ತಿದ್ರೆ ಈ ಬಾರಿ ಚೆನ್ನಾಗಿ ಮಳೆಯಾಗುತ್ತೆ ಅಂತ ಮುನ್ಸೂಚನೆ ಇದೆ. ಅದು ಆಗಿದ್ದಿದ್ರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಮುಂದಿನ ಮಳೆಗಾಲದವರೆಗೆ ಇರೋದಿಲ್ಲ. ಬಟ್ ಅದನ್ನು ಮಾಡಿದಾರಾ? ಇಲ್ಲ. ಹೂಳು ತುಂಬಿಕೊಂಡು ಕೆರೆಗಳು ಇವತ್ತು ಶ್ರೀಮಂತವಾಗಿ ಕಾಣ್ತಿದೆ ನಿಮಗೆ. ಬಟ್ ಅದು 4 ದಿನ ಬಿಸಿಲು ಬಿದ್ದರೆ ಕೆರೆ ಖಾಲಿ. ಅಲ್ಲಿಗೆ ನಮ್ಮ ಖುಷಿ ಎಲ್ಲವೂ ಕೂಡ ಹೋಗುತ್ತೆ. ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇಲ್ಲ. ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಜನ ಓಟ್ ಹಾಕ್ತಾರೆ, ಮುಗೀತು ಕತೆ ಅಂತ ಸರ್ಕಾರ ಯೋಚನೆ ಮಾಡ್ಕೊಂಡು ಕೂತಿದೆ. ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆಯ ಮುನ್ಸೂಚನೆ ಎದ್ದು ಕಾಣ್ತಾ ಇದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾಗತ್ತೆ, ಮಳೆಯಾಗಬೇಕು, ಖುಷಿಯ ವಿಚಾರ. ಆದ ಮಳೆಯ ನೀರನ್ನು ಉಳಿಸಿಕೊಳ್ಳೋ ಯೋಗ್ಯತೆ ನಮಗಿದೆಯಾ? ದೇವರಣೆ ಇಲ್ಲ. ಈ ವ್ಯವಸ್ಥೆಗೆ ಆ ಮಳೆಯ ನೀರನ್ನು ಉಳಿಸಿಕೊಳ್ಳುವಂಥ ಯೋಗ್ಯತೆ ಇಲ್ಲ. ನಮ್ಮ ಹಿರಿಯರು ಮಾಡಿ ಹೋಗಿದ್ರು ಆ ವ್ಯವಸ್ಥೆಯನ್ನು. ಅಟ್ಲೀಸ್ಟ್ ಅದನ್ನು ಉಳಿಸ್ಕೊಳ್ಳೋದಕ್ಕಾದರೂ ಆಗ್ತಿದೆಯಾ? ಅಂದರೆ ಕೆರೆಗಳನ್ನು ಕಟ್ಟಿದ್ದು ಯಾವುದು ಸರ್ಕಾರ ಕಟ್ಟಿದ್ದಲ್ಲ. ನಮ್ಮ ಹಿರಿಯರು ಯಾರೋ ರಾಜ ಮಹಾರಾಜರ ಕಾಲದಲ್ಲಿ ಅದಕ್ಕೆ ಆ ಸಂದರ್ಭದಲ್ಲಿ ಕಟ್ಟಿದಂಥ ಕೆರೆಗಳು ಅಥವಾ ನಿರ್ಮಿಸಿದಂಥ ಕೆರೆಗಳು. ಅದಕ್ಕೆ ನೀರು ಬಂದು ಸೇರಬೇಕಾದಂಥ ವ್ಯವಸ್ಥೆ ಇಲ್ಲ. ಒಂದು ಕೆರೆ ಭರ್ತಿಯಾದರೆ ಮತ್ತೊಂದು ಕೆರೆಗೆ ಕನೆಕ್ಟಿವ್ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಮಾಡಿದರು. ಅದಿದೆಯಾ? ಅದೂ ಇಲ್ಲ. ಎಲ್ಲ ನುಂಗಿ ನೀರು ಕುಡಿದು ಹಾಳು ಮಾಡಿ ಈಗ ಮಳೆಗೆ ಬೈಯೋದು. ಮಳೆಯಿಂದಾಗಿ ಸಮಸ್ಯೆ ಆಯಿತು. ಮಳೆಯಿಂದಾಗಿ ಸಮಸ್ಯೆ ಆಗಿರೋದಿಲ್ಲ, ಈ ಆಡಳಿತ ವ್ಯವಸ್ಥೆಯ ತಲೆಯಿಂದಾಗಿ ಸಮಸ್ಯೆ ಆಗಿರೋದು. ತಲೆಯಲ್ಲಿ ತುಂಬಿಕೊಂಡಿರೋ ಹೂಳಿಂದಾಗಿ ಈ ಸಮಸ್ಯೆ ಆಗಿರೋದು. ಅದೇ ಮುನ್ಸೂಚನೆ ಇವತ್ತು ಕಾಣ್ತಾ ಇದೆ. ಇವತ್ತು ಪ್ರೀ ಮಾನ್ಸೂನ್ ಸಂದರ್ಭದಲ್ಲಿ ನಾವು ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಕನ್ಸರ್ನಿಂದ ಹೇಳ್ತಾ ಇರೋದು. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಕೆಲಸ ನೀಟಾಗಿ ಮಾಡಲಿ, ನೆಟ್ಟಗೆ ಮಾಡಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇರೋದು. ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡಿದರು. ಅಲ್ಲೆಲ್ಲೋ ಮೈಸೂರಲ್ಲಿ ಮಹಿಳೆಯೊಬ್ಬರ ಅವರು ತಂಬಾಕು ಬೆಳೆದಿದ್ರಂತೆ. ಪಾಪ ಇದೇ ಅಧ್ವಾನದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅವರ ಕೃಷಿ ಭೂಮಿ ನಾಶ ಆಗಿದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದರು, ಸರ್ಕಾರ ಏನು ಮಾಡ್ತಿದೆ ಅನ್ನೋದರ ಬಗ್ಗೆ. ನೋಡೋಣ ಕುಮಾರಸ್ವಾಮಿ ಏನು ಮಾತನಾಡಿದರು ಅನ್ನೋದನ್ನು. ಇಲ್ಲಿ ನಾನು ಸರ್ಕಾರ ಕೇಳ್ತಕ್ಕಂಥದ್ದು, ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ. ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ, ಕೃಷಿ ಚಟುವಟಿಕೆಯನ್ನು, ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ, ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋಕ್ಕಾಗಿಲ್ಲ. ನಿಮ್ಮ DCC ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ. ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿಯಲ್ಲಿ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ. ರೈತರು ಖಾಸಗಿಯವರಿಂದ ಸಾಲ ಪಡೆದು ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇನ್ನೂ ಒಂದು 10 ದಿನ ಆಗ್ತಾ ಬಂತು ಪ್ರೀ ಮಾನ್ಸೂನ್ ಅಬ್ಬರ ಶುರುವಾಗಿ. ಈ 10 ದಿನದ ಅವಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು 22 ಮಂದಿ ಮಳೆ ಸಂಬಂಧಿತ ಅನಾಹುತಗಳಿಗೆ ಬಲಿಯಾಗಿದ್ದಾರೆ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಅನ್ನೋ ಡೀಟೇಲನ್ನು ಒಮ್ಮೆ ನೋಡಿಬಿಡೋಣ. ಮೃತಪಟ್ಟವರು ಎಷ್ಟು ಜನ ಅಂತ. ಚಿಕ್ಕಮಗಳೂರಲ್ಲಿ
ಮಲೆನಾಡು ಚಿಕ್ಕಮಗಳೂರಲ್ಲಿ 4 ಮಂದಿ ಮೃತಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1, ಹಾವೇರಿಯಲ್ಲಿ 1, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2, ಮಂಡ್ಯದಲ್ಲಿ 1, ರಾಯಚೂರಲ್ಲಿ 1, ಯಾದಗಿರಿಯಲ್ಲಿ 3, ಕಲಬುರಗಿಯಲ್ಲಿ 5, ಬಾಗಲಕೋಟೆಯಲ್ಲಿ 2, ಕೊಪ್ಪಳದಲ್ಲಿ 2. ಇದು ಇಲ್ಲಿಯವರೆಗಿನ ಲೆಕ್ಕಾಚಾರ. ಅಂದರೆ ಕಳೆದ 10 ದಿನದ ಅವಧಿ ಇತ್ತಲ್ಲ, ಅಂದರೆ ನೆತ್ತಿ ಸುಡೋ ಬಿಸಿಲಿತ್ತು. ಆ ನಂತರ ನಮಗೆ ಪ್ರೀ ಮಾನ್ಸೂನ್ ಆರಂಭ ಆಯಿತು, ಪೂರ್ವ ಮುಂಗಾರು ಮಳೆ ಅಬ್ಬರಿಸೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಾದಂಥ ಒಂದಿಷ್ಟು ಅನಾಹುತಗಳಿಗೆ ಜನ ಬಲಿಯಾಗಿರೋದು, ಅಥವಾ ಒಂದು ಸ್ವಲ್ಪ ನೈಸರ್ಗಿಕ ಅನಾಹುತಗಳು ಕೂಡ ಇದ್ದಾವೆ ಇದರಲ್ಲಿ. ಯಾಕೆಂತಂದರೆ ನಿಮಗೆ ಸಿಡಿಲು ಬಡಿದು ವ್ಯಕ್ತಿ ಮೃತಪಟ್ಟರು ಅಂತಂದರೆ ಸರ್ಕಾರ ಏನು ಮಾಡೋದಕ್ಕಾಗತ್ತೆ? ಅದನ್ನು ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಕಾರ್ಯಕ್ರಮದ ಆರಂಭದಿಂದಲೂ ಕೂಡ ಹೇಳ್ತಾ ಇರೋದು ಇಷ್ಟೇ, ಸರ್ಕಾರಕ್ಕೊಂದು ಅವಕಾಶ ಇದೆ. ಕಾರಣ ಈ ಬಾರಿ ಉತ್ತಮ ಮಳೆಗಾಲ ಅನ್ನೋದನ್ನು ನಮ್ಮ ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ, ಯಾವತ್ತಿಗಿಂತ ಹೆಚ್ಚು ಮಳೆಯಾಗುತ್ತೆ. ಕಳೆದ ಬಾರಿಯ ಸಮಸ್ಯೆ ಅಂದರೆ ಬರಗಾಲ ಬಂದು ಟ್ಯಾಂಕರಲ್ಲಿ ನೀರು ಒದಗಿಸಿ ಜನ ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದು ಮುಂದಕ್ಕೆ ಆಗದೇ ಇರಲಿ ಅಂತಂದರೆ ನೀವು ನೀರನ್ನು ಉಳಿಸ್ಕೋಬೇಕು. ಬಿದ್ದ ಮಳೆಯ ನೀರು ಉಳಿಯುವಂಥ ವ್ಯವಸ್ಥೆ ಆಗಬೇಕು, ಅಥವಾ ಸದ್ಬಳಕೆಯ ವ್ಯವಸ್ಥೆ ಆಗಬೇಕು. ಅದು ಆಗ್ತಿದೆಯಾ ಅಂತ ಕೇಳಿದರೆ ಇಲ್ಲ, ದೂರದೃಷ್ಟಿಯ ಸಮಸ್ಯೆ ಇದೆ ಅಂತ ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದರ ಹಿಂದೆ ಇರುವಂಥ ಉದ್ದೇಶ ಇಷ್ಟೇ. ಇದು ಸಿದ್ದರಾಮಯ್ಯವರು ಬಂದರು ಅಥವಾ ಸಿದ್ದರಾಮಯ್ಯವರೇ ಇದಕ್ಕೆ ಕಾರಣ, ಈಗಿನ ಸರ್ಕಾರಕ್ಕೆ ಅಲ್ಲ. ಹಿಂದಿನ ಸರ್ಕಾರನೂ ಹಿಂಗೆ ಕಾಲಹರಣ ಮಾಡಿತು, ಈ ಸರ್ಕಾರವು ಅದೇ ದಾರಿಯಲ್ಲಿ ಹೋಗ್ತಿದೆ. ಬೇಡ, ಎಚ್ಚೆತ್ತುಕೊಳ್ಳಿ. ಬಿದ್ದ ಮಳೆಯ ನೀರನ್ನು ಉಳಿಸಿಕೊಳ್ಳೋದರ ಜೊತೆಗೆ ಜನರಿಗೆ ಸಮಸ್ಯೆ ಆಗದಂತೆ ಅಥವಾ ಸಮಸ್ಯೆ ಕಡಿಮೆಯಾಗೋ ರೀತಿಯಲ್ಲಿ, ಮಳೆ ಬಂದಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಸರ್ಕಾರ ದೇವರಲ್ಲ, ದೇವರಿಗೂ ಎಲ್ಲವನ್ನು ತಪ್ಪಿಸೋದಕ್ಕಾಗಲ್ಲ ಅಂತೆ. ಅದೇ ರೀತಿ ಆದರೆ ಸಮಸ್ಯೆ ಕಡಿಮೆ ಆಗೋ ರೀತಿಯಲ್ಲಿ ಮತ್ತು ಸ್ವಯಂಕೃತ ಅಪರಾಧಗಳಿದೆಯಲ್ಲ ಸರ್ಕಾರಗಳು ಮಾಡೋದು, ಆಡಳಿತ ವ್ಯವಸ್ಥೆ, ಅದು ಕಡಿಮೆ ಆಗಲಿ ಅನ್ನೋ ಸದುದ್ದೇಶದಿಂದಷ್ಟೇ ನಾವು ಇದೆಲ್ಲವನ್ನ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ